ನಾವು ಲೆಕ್ಕ ಇಟ್ಟಿಲ್ಲ. ಅದಷ್ಟೇ ನಾನು ಶಾಸಕನಾದ್ಮೇಲೆ ಬಹುಶಃ ಕೋಟ ಬಬಲೇಶ್ವರ ಎಲ್ಲ ಕೂಡಿದ್ರೆ ಕನಿಷ್ಠ ಪಕ್ಷ ಒಂದು 10,000 ಕೋಟಿ ಅಷ್ಟು ಅನುದಾನ ನೀರಾವರಿ ಇರ್ಬೋದು. ಹೆಚ್ಚು ಬಬಲೇಶ್ವರ ಒಂದೇ 3,600 ಕೋಟಿ ಆಗ್ತದೆ. ಎಲ್ಲವೂ ಕೂಡಿ ಸುಮಾರು 10,000 ಕೋಟಿ ಅಷ್ಟು ಕಳೆದ 20-25 ವರ್ಷದ ಇದು ಹೊಸದಾಗಿ ಹೋಗಲಿ ಸೇರ್ಕೊಂಡಿದ್ದು. ಮೊದಲು ಇಲ್ಲಿ ರಸ್ತೆ ಏನೂ ಇರಲಿಲ್ಲ. 2004ರಿಂದ ಇದು ಪ್ರಾರಂಭ ಆಗಿದೆ. ಮಮದಾಪುರ ಹೋಬಳಿ ಇರಲಿಲ್ಲ. ಇದು ಇಲ್ಲೇ ಸ್ವಾಮಿಗಳು ಇಲ್ಲೇ ಇದ್ದಾರೆ. ಈಗೆಲ್ಲ ಮಮದಾಪುರ ಹೋಬಳಿ ಎಲ್ಲ ರಸ್ತೆಗಳು, ಗುಡಿ ಗುಂಡಾರಗಳು, ಕೆನಾಲ್ಗಳ ದಾರಿ ಎಲ್ಲನೂ ಕೂಡ ಸ್ವಲ್ಪ ಕೆರೆ ತುಂಬುವಂಥದ್ದು, ಮಮದಾಪುರ ಕೆರೆ ತುಂಬುವಂಥ ಐತಿಹಾಸಿಕ ಮಮದಾಪುರ ಕೆರೆ ಅಂತದ್ದು. ಈಗ ಮೊನ್ನೆ ಅದನ್ನು ಸೌಂದರ್ಯೀಕರಣ ಕೂಡ ಮಾಡ್ತಾ ಇದ್ದೀವಿ. ಇಲ್ಲೇ ಪಕ್ಕದಲ್ಲಿ ಸಿದ್ದೇಶ್ವರ ಮಹಾಸ್ವಾಮೀಜಿಯವರ ಹೆಸರಿನಲ್ಲಿ 1600 ಎಕರೆ ಇವತ್ತು ದಿವಸ ಅರಣ್ಯವನ್ನು ಅವರ ಸಿದ್ದೇಶ್ವರ ಸ್ವಾಮೀಜಿಯವರು ನಾನು ನಿಸರ್ಗದಲ್ಲಿ ವಿಲೀನ ಆಗಿದ್ದೀನಿ ಅಂತ ಹೇಳಿದರು. ಅಲ್ಲಂಪ್ರಭುಗಳ ವಚನ ಹೇಳಿ ಬಯಲಲ್ಲಿ ನಾನು ಬಯಲಾಗಿದ್ದೀನಿ ಅಂತ ಹೇಳಿದರು. ಅದಕ್ಕೆ ಸಿದ್ದೇಶ್ವರ ಸ್ವಾಮೀಜಿಯವರು ನಾವು ಎಲ್ಲಿ ಕಾಣಬೇಕಂದ್ರೆ ನಿಸರ್ಗದಲ್ಲಿ ಅವ್ರು ಕಾಣ್ಬೋದು. ಹಾಗೆ ಆ ನಿಸರ್ಗ ಒಂದು ಈ ರಾಷ್ಟ್ರದಲ್ಲೇ ಮಾದರಿಯಾದಂಥ ಒಂದು ಅರಣ್ಯ ಪ್ರದೇಶವನ್ನು ಸುತ್ತೂರು ಶ್ರೀಗಳು ಮತ್ತು ಕನ್ನೇರಿ ಶ್ರೀಗಳು ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಏನು ಅವರು ಅವರ ಪ್ರಥಮ ಪುಣ್ಯಸ್ಮರಣೆ ಆಗುತ್ತೆ ಅವ್ರ ಆಶೀರ್ವಾದ ಈಡೇರಿಸುವಂಥ ತುಂಬ ಕೆಲಸ ಮಾಡ್ತಾ ಇದ್ದೀವಿ. ಇಲ್ಲಿ ಸೈನ್ಸ್ ಮ್ಯೂಸಿಯಮ್ಮು, ಅಲ್ಲಿ ಪ್ರಾರ್ಥನಾ ಕೇಂದ್ರ ಎಲ್ಲವನ್ನು ಕೂಡ ಮಾಡಿ ಅದೊಂದು ಪ್ರವಾಸೋದ್ಯಮ ಇದನ್ನು ಮತ್ತು ಜನರಿಗೆ ಸಿದ್ದೇಶ್ವರ ಸ್ವಾಮೀಜಿಯವರ ಬಗ್ಗೆ ಅಲ್ಲಿ ಲೈಬ್ರರಿ ಎಲ್ಲವನ್ನು ಕೂಡ ಮಾಡ್ತೀವಿ. ಸರ್, ಈಗ ರಾಜ್ಯ